ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಇಯೋಸ್ಕೈ ಹಾಗೆ ಇವಿಲ್ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ ಇವಿಲ್ ಹಾಗೆ ಇಯೋಸ್ಕೈ ಅವರು ರಿಯಲ್ ಲೈಫ್ ಬಾಯ್ ಫ್ರೆಂಡ್ ಹಾಗೆ ಗರ್ಲ್ ಫ್ರೆಂಡ್ ಅಂತ. ಅಂಡ್ ಈಗ ಇವರಿಬ್ರು ಕೂಡ ಮದುವೆ ಆಗಿದ್ದಾರೆ. ನಮ್ಮ ಇವಿಲ್ ಅವರು ಫೈನಲಿ ಡಬ್ಲ್ಯೂ ಕಂಪನಿಯಲ್ಲಿ ತನ್ನ ಡೆಬ್ಯೂನ ಮಾಡಿದ್ದಾರೆ. ಅಂಡ್ ಅದಕ್ಕೆ ಅನ್ಕೋತೀನಿ ಇವರಿಬ್ರು ಕೂಡ ಮದುವೆ ಆಗಿದ್ದಾರೆ. ಅಂಡ್ ಇವರ ವೆಡ್ಡಿಂಗ್ ನ ಅಫಿಷಿಯಲ್ ಆಗಿ ಇವರು ಅನೌನ್ಸ್ ಕೂಡ ಮಾಡಿದ್ದಾರೆ. ಫೋಟೋಸ್ ಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ಇಯೋಸ್ಕೈ ಅವರು ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸ್ ಗಳನ್ನ ಮಾತ್ರ ಕರೆದಿದ್ರಂತೆ. ಅಂಡ್ ಆ ಫ್ರೆಂಡ್ಸ್ ಗಳಲ್ಲಿ ನಮ್ಮ ಶಿನ್ಸ್ಗೆ ನಾಕಮೂರ ಅವರು ಕೂಡ ಒಬ್ಬರಾಗಿದ್ರಂತೆ. ಸೊ ಕಂಗ್ರಾಚುಲೇಷನ್ಸ್ ನಿಲ್ಸೋಣ ನಮ್ಮ ಇಯೋಸ್ಕೈ ಹಾಗೆ ಇವಿಲ್ ಅವರಿಗೆ. ಅಂಡ್ ನಮ್ಮ ಇವಿಲ್ ಅವರ ಡಬ್ಲ್ಯೂ ನೇಮು ನರಾಕು ಅಂತಾನೂ ಕೂಡ ಚೇಂಜ್ ಆಗಿದೆ ಅಂತಾನೆ ಹೇಳ್ಬೇಕು. ಸೊ ಇವರ ಮುಂದಿನ ಜೀವನ ಚೆನ್ನಾಗಿರ್ಲಿ. ನರಾಕು ಹಾಗೆ ಇಯೋಸ್ಕೈ ಅವರ ಕರಿಯರ್ ಡಬ್ಲ್ಯೂ ಕಂಪನಿಯಲ್ಲಿ ಇನ್ನೂ ಕೂಡ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಹಾರೈಸೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ದಾದ್ರೆ, ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಕ್ಲಾಶ್ ಇನ್ ಇಟಲಿಯ ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಕ್ಲಾಶ್ ಇನ್ ಇಟಲಿಯ ಅಫಿಷಿಯಲ್ ಪೋಸ್ಟರ್. ಅಂಡ್ ಈ ಒಂದು ಪೋಸ್ಟರ್ ಅಲ್ಲಿ ಪೋಸ್ಟರ್ ಬಾಯ್ ಆಗಿ ನಮಗೆ ಕೋಡಿ ರೋಡ್ಸ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಪೋಸ್ಟರ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ, ಅದರಲ್ಲಿ ಡೌಟೇ ಇಲ್ಲ. ಬಟ್ ಈ ಒಂದು ಪೋಸ್ಟರ್ ನನಗೆ ಯಾರ್ದೋ ನೆನಪು ಮಾಡ್ತಾ ಇದೆಯಲ್ಲ. ಈ ಒಂದು ಪೋಸ್ ನೋಡ್ತಾ ಇದ್ರೆ ರೋಮನ್ ರೈನ್ಸ್ ಅವರು ಸೂಪರ್ಮನ್ ಪಂಚ್ ನ ಹೊಡೆಯೋದಕ್ಕೆ ಹೋಗ್ಬೇಕಾದ್ರೆ ಕೊಡ್ತಾರಲ್ಲ, ಆ ಒಂದು ಪೋಸ್ ರೀತಿ ಅನಿಸ್ತಾ ಇದೆಯಲ್ಲ. ಅಷ್ಟೇ ಅಲ್ಲ, ಸ್ಟಾಂಪಿಂಗ್ ಗ್ರೌಂಡ್ ಅಲ್ಲೂ ಕೂಡ ರೋಮನ್ ರೈನ್ಸ್ ಅವರು ಇದೇ ಪೋಸ್ ನ ಕೊಟ್ಟಿದ್ರು. ಏನೇ ಆಗ್ಲಿ, ಇಂಟರ್ನೆಟ್ ಅಲ್ಲಿ ಇದ್ರ ಬಗ್ಗೆನೇ ಡಿಬೇಟ್ ನಡೀತಾ ಇದೆ. ಕೋಡಿ ರೋಡ್ಸ್ ಅವರು ಯಾಕೆ ರೋಮನ್ ರೈನ್ಸ್ ಅವರ ಪೋಸ್ ನ ಕೊಡ್ತಾ ಇದ್ದಾರೆ ಅಂತ. ಅದ್ರ ಬದಲು ರೋಮನ್ ರೈನ್ಸ್ ಅವ್ರನ್ನೇ ಹಾಕ್ಬೋದಿತ್ತಲ್ಲ ಅಂತ. ಓವರ್ ಆಲ್ ಡಿಬೇಟ್ ಗಳನ್ನ ಸೈಡಿಗೆ ಇಟ್ರೆ ಪೋಸ್ಟರ್ ನ ಡಬ್ಲ್ಯೂ ಅವರು ನಿಜವಾಗ್ಲೂ ಕೂಡ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅಂಡ್ ಪೋಸ್ಟರ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಇರೋದನ್ನ ನೋಡ್ತಾ ಇದ್ರೆ, ಕೋಡಿ ರೋಡ್ಸ್ ಅವರು ಏನಾದ್ರೂ ಕ್ಲಾಶ್ ಇನ್ ಇಟಲಿಯ ಮೇನ್ ಇವೆಂಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರಾ? ಹಾಗಾದ್ರೆ ರೋಮನ್ ರೈನ್ಸ್ ಹಾಗೆ ಜೇಕೋಬ್ ಫಾಟೋ ಅವರ ಮ್ಯಾಚ್ ಏನಾದ್ರೂ ಕ್ಲಾಶ್ ಇನ್ ಇಟಲಿಯಲ್ಲಿ ನೋಡೋದಕ್ಕೆ ಸಿಕ್ಕರೆ ಆ ಒಂದು ಮ್ಯಾಚ್ ಮೇನ್ ಇವೆಂಟ್ ಅಲ್ಲಿ ಇರೋದಿಲ್ವಾ? ನಿಜವಾಗ್ಲೂ ತುಂಬಾನೇ ಡಿಬೇಟ್ ಗೆ ಇದು ಕೂಡ ಒಳಗಾಗುತ್ತೆ. ಅಲ್ಲೇನಾದ್ರೂ ನಮ್ಮ ಗಂತರ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಡಿಥ್ರೋನ್ ಮಾಡೋದಾದ್ರೆ ಪ್ರಾಬಬ್ಲಿ ಈ ಒಂದು ಮ್ಯಾಚ್ ನೇ ನಮ್ಮ ಟ್ರಿಪಲ್ ಎಚ್ ಅವರು ಮೈನ್ ಇವೆಂಟ್ ಅಲ್ಲಿ ಇಡಬಹುದು. ಅದಲ್ದಲೇ ನಮ್ಮ ಟ್ರಿಪಲ್ ಎಚ್ ಅವರ ಫೇವರೇಟ್ ಬಾಯ್ ನಮ್ಮ ಕೋಡಿ ರೋಡ್ಸ್ ಅವರು. ಸೊ ಮೈನ್ ಇವೆಂಟ್ ಮಾಡೋದ್ರಲ್ಲಿ ಡೌಟ್ ಏನು ಪಡುವಂತಹ ವಿಚಾರ ಇಲ್ಲ. ನೋಡೋಣ ಗೈಸ್, ಕ್ಲಾಶ್ ಇನ್ ಇಟಲಿಯ ಮೈನ್ ಇವೆಂಟ್ ಅಲ್ಲಿ ಈ ಬಾರಿ ರೋಮನ್ ರೈನ್ಸ್ ಅವರು ಇರ್ತಾರೋ ಅಥವಾ ಕೋಡಿ ರೋಡ್ಸ್ ಅವರು ಇರ್ತಾರೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ದಿರ್ತಕ್ಕಂಥದ್ದು ನಮ್ಮ ಬೇರಿಂಗ್ ಕಾರ್ಬಿನ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಬೇರಿಂಗ್ ಕಾರ್ಬಿನ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ ಡೆಬ್ಯೂನ ಮಾಡಿದಾಗ ಲೋನ್ ಉಲ್ಫ್ ಕ್ಯಾರೆಕ್ಟರ್ ಅಲ್ಲಿ ಬಂದಿದ್ರು. ಅಂಡ್ ಆ ಒಂದು ಕ್ಯಾರೆಕ್ಟರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದಾದ್ಮೇಲೆ ಬಿಕಾರಿ ಕ್ಯಾರೆಕ್ಟರ್ ಆಗಿ ಕೂಡ ಬಂದಿದ್ರು ಅಂತಾನೆ ಹೇಳ್ಬೇಕು. ಅಂಡ್ ಅದಾದ್ಮೇಲೆ ಡಬ್ಲ್ಯೂ ಅವರು ಇವರನ್ನ NXT ಗೂ ಕೂಡ ಕಳಿಸಿದ್ರು. ಅಂಡ್ ಅದಾದ್ಮೇಲೆ ಫೈನಲಿ ರಿಲೀಸ್ ಮಾಡಿದ್ರು ಅಂತಾನೆ ಹೇಳ್ಬೇಕು. ಬಟ್ ಈಗ ಮತ್ತೊಮ್ಮೆ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ಹೆವಿ ಡಿಸ್ಕಷನ್ ನಡೀತಾ ಇದೆಯಂತೆ. ನಮ್ಮ ಬೇರಿಂಗ್ ಕಾರ್ಬಿನ್ ಅವ್ರನ್ನ ಮತ್ತೊಮ್ಮೆ ಡಬ್ಲ್ಯೂ ಕಂಪನಿಗೆ ಕರ್ಕೊಂಡು ಬರೋದಕ್ಕೆ ಇಬ್ರು ಕೂಡ ಒಳ್ಳೆ ಟರ್ಮ್ಸ್ ಅಲ್ಲೇ ಇದ್ದಾರೆ. ನಮ್ಮ ಬೇರಿಂಗ್ ಕಾರ್ಬಿನ್ ಅವರು ಕೂಡ ಡಬ್ಲ್ಯೂ ಬಗ್ಗೆ ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಕೊಡ್ಕೊಂಡು ಓಡಾಡ್ತಾ ಇಲ್ಲ. ಸೊ ಪ್ರಾಬಬ್ಲಿ ಡಬ್ಲ್ಯೂ ಅವರು ನಮ್ಮ ಬೇರಿಂಗ್ ಕಾರ್ಬಿನ್ ಅವ್ರನ್ನ ಮತ್ತೊಮ್ಮೆ ತನ್ನ ಕಂಪನಿಗೆ ಕರ್ಕೊಂಡು ಬರಬಹುದು. ಆದ್ರೆ ನಾನ್ ಕೇಳೋದು, ಯಾಕೆ ಕರ್ಕೊಂಡು ಬರಬೇಕು? ಈಗಿರ್ತಕ್ಕಂತಹ ಸೂಪರ್ ಸ್ಟಾರ್ಸ್ ಗಳನ್ನೇ ನಿಮ್ ಕೈಯಲ್ಲಿ ಪ್ರಿಪೇರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಕರ್ಕೊಂಡು ಬರೋದು ರಿಲೀಸ್ ಮಾಡೋದು, ಕರ್ಕೊಂಡು ಬರೋದು ರಿಲೀಸ್ ಮಾಡೋದು. ವೈಟ್ ಸಿಕ್ಸ್ ನ ಕರ್ಕೊಂಡು ಬಂದ್ರಿ ರಿಲೀಸ್ ಮಾಡೋದ್ರಿ, ಬ್ರಾನ್ ಸ್ಟ್ರೋಮನ್ ಅವ್ರನ್ನ ಕರ್ಕೊಂಡು ಬಂದ್ರಿ ರಿಲೀಸ್ ಮಾಡೋದ್ರಿ. ಈಗ ಬೇರಿಂಗ್ ಕಾರ್ಬಿನ್ ಅವರ ಕಥೆನೂ ಕೂಡ ಅದೇ ರೀತಿ ಆಗುತ್ತೆ. 100% ಬೇರೆ ಡೌಟೇ ಇಲ್ಲ. ನಮ್ಮ ಬೇರಿಂಗ್ ಕಾರ್ಬಿನ್ ಅವ್ರನ್ನ ಏನಾದ್ರೂ ಕರ್ಕೊಂಡು ಬಂದ್ರೆ ಒಂದ್ 2 ವರ್ಷ ಆದ್ಮೇಲೆ ಮತ್ತೊಮ್ಮೆ ಅವ್ರನ್ನ ರಿಲೀಸ್ ಮಾಡ್ತಾರೆ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ. ನಿಜವಾಗ್ಲೂ ಗೈಸ್, ನಿನ್ನೆ ನೈಟ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ ಒಂದು ಬ್ಯಾಡ್ ನ್ಯೂಸ್ ಬಂತು. ಲಿಟ್ರಲಿ ತುಂಬಾನೇ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೇಕು. ನಮ್ಮ ಡೇವ್ ಮೆಲ್ಸನ್ ಅವರು ಈ ಒಂದು ನ್ಯೂಸ್ ನ ಕ್ರ್ಯಾಕ್ ಮಾಡ್ತಾರೆ. ಅವ್ರು ಹೇಳೋದೇನಪ್ಪಾ ಅಂದ್ರೆ, ರ್ಯಾಂಡಿ ಆರ್ಟನ್ ಅವರು ಈಗ ಯಾಕೆ ಟೆಲಿವಿಷನ್ ಇಂದ ಆಫ್ ಇದ್ದಾರೆ ಅಂದ್ರೆ, ಅವರಿಗೆ ಮತ್ತೊಮ್ಮೆ ಬ್ಯಾಕ್ ಇಂಜುರಿ ಕಾಣಿಸ್ಕೊಂಡಿದೆ. ಈ ಒಂದು ರೀಸನ್ ಇಂದಾನೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ಶಿಪ್ ನ ಗೆಲ್ಲಿಲ್ಲ. ಅಂಡ್ ಅದರಿಂದಾನೇ ರ್ಯಾಂಡಿ ಆರ್ಟನ್ ಅವರು ಇನ್ನೂ ಕೂಡ ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗಿಲ್ಲ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ಒಂದು ಸ್ಯಾಡ್ ನ್ಯೂಸ್ ನ ಕೊಡ್ತಾರೆ. ಅದನ್ನ ಕೇಳಿಸ್ಕೊಂಡು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಬೆಳಿಗ್ಗೆ ಎದ್ದು ಇಂಥ ಕೆಟ್ಟ ನ್ಯೂಸ್ ನ ನಾನು ಕೊಡ್ಬೇಕಲ್ಲ ಗುರು. ರ್ಯಾಂಡಿ ಆರ್ಟನ್ ಅವರ ಫ್ಯಾನ್ಸ್ ಗಳಿಗೆಲ್ಲ ಇದನ್ನ ಕೇಳಿ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೊ ನನಗೂ ಕೂಡ ಒಂದ್ ರೀತಿ ಬೇಜಾರಾಯ್ತು. ಯಾಕಂದ್ರೆ ಈಗ ತಾನೇ ನಮ್ಮ ರ್ಯಾಂಡಿ ಆರ್ಟನ್ ಅವರು ಬ್ಯಾಕ್ ಇಂಜುರಿಯಿಂದ ರಿಕವರಿ ಆಗಿ ಸರ್ಜರಿ ಎಲ್ಲದನ್ನು ಕೂಡ ಮಾಡಿಸ್ಕೊಂಡು ರಿಟರ್ನ್ ಆಗಿದ್ರು. ಮತ್ತೊಮ್ಮೆ ಬ್ಯಾಕ್ ಇಂಜುರಿ ಬಂದಿದೆ ಅಂದ್ರೆ ಏನಾಗ್ತಾ ಇದೆ ನಮ್ಮ ರ್ಯಾಂಡಿ ಆರ್ಟನ್ ಅವರ ಕರಿಯರ್ ಅಲ್ಲಿ ಅಂತ ಚೂರು ಕೂಡ ಅರ್ಥನೇ ಆಗ್ಲಿಲ್ಲ. ಅಂಡ್ ಅದಕ್ಕೋಸ್ಕರ ಏನಾದ್ರೂ ನಮ್ಮ ಟ್ರಿಪಲ್ ಎಚ್ ಅವರು ರ್ಯಾಂಡಿ ಆರ್ಟನ್ ಅವರಿಗೆ ಬುಕ್ಕಿಂಗ್ ನ ಕೊಡ್ತಾ ಇರ್ಲಿಲ್ವಾ? ಈ ಮನುಷ್ಯಂಗೆ ಹೆಂಗಿದ್ರು ಕೂಡ ಬ್ಯಾಕ್ ಇಂಜುರಿ ಇದೆ. ಈಗ ಇವನು ಚಾಂಪಿಯನ್ ಆದ್ರೆ ಇವನ್ ಕೈಯಲ್ಲಿ ನಿಜವಾಗ್ಲೂ ಡಬ್ಲ್ಯೂ ಕಂಪನಿನ ಲೀಡ್ ಮಾಡೋದಕ್ಕೆ ಆಗಲ್ಲ ಅಂತ ಅನ್ಕೊಂಡು ಟ್ರಿಪಲ್ ಎಚ್ ಅವರು ಅದಕ್ಕೆ ರ್ಯಾಂಡಿ ಆರ್ಟನ್ ಅವರಿಗೆ ಸರಿಯಾದ ಬುಕ್ಕಿಂಗ್ ನ ಕೊಡ್ತಾ ಇಲ್ವಾ ಅಂತಾನು ಕೂಡ ತಲೆಯಲ್ಲಿ ಓಡೋದಕ್ಕೆ ಶುರು ಮಾಡ್ಬಿಡ್ತು. ಯಾಕಂದ್ರೆ ಡೇವ್ ಮೆಲ್ಸನ್ ಅವರು ಅಂತ ಟ್ರಸ್ಟೆಡ್ ಸೋರ್ಸ್ ಅವರೇ ಅಪ್ಡೇಟ್ ನ ಕೊಡ್ತಾರೆ. ರ್ಯಾಂಡಿ ಆರ್ಟನ್ ಅವರಿಗೆ ಮತ್ತೊಮ್ಮೆ ಬೆನ್ನಲ್ಲಿ ಇಂಜುರಿ ಕಾಣಿಸ್ಕೊಂಡಿದೆ. ಅಂಡ್ ಅದರಿಂದ ಅವರು ಡಬ್ಲ್ಯೂ ಟೆಲಿವಿಷನ್ ಇಂದ ಆಫ್ ಅಲ್ಲಿ ಇದ್ದಾರೆ ಅಂತ. ನನಗಂತೂ ಈ ಒಂದು ನ್ಯೂಸ್ ನ ಕೇಳಿ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಸಡನ್ ಆಗಿ ಈ ಒಂದು ನ್ಯೂಸ್
ನ್ಯೂಸ್ನ ನಮ್ಮ ರ್ಯಾಂಡಿ ಓಟನ್ ಅವರೇ ಕ್ರ್ಯಾಕ್ ಮಾಡಿ, ಇಲ್ಲ ಗುರು ನನಗೆ ಯಾವುದೇ ರೀತಿಯ ಬ್ಯಾಕ್ ಇಂಜುರಿ ಇಲ್ಲ ಅಂತ ಅವರೇ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಎಸ್, ನೀವು ಇಲ್ಲಿ ನೋಡ್ತಾ ಇರಬಹುದು ನಮ್ಮ ರ್ಯಾಂಡಿ ಓಟನ್ ಅವರ ಟ್ವೀಟ್ ನ. ಲೆಮೋ ಜಸ್ಟ್ ಮಿಲ್ಕಿಂಗ್ ಇಟ್ ಗಾಯ್, ಲೀವ್ ಮೀ ಅಲೋನ್, ಐ ಆಮ್ ಟ್ರೈಯಿಂಗ್ ಟು ಎಂಜಾಯ್ ಮೈ ಸಮ್ಮರ್ ಬಿಫೋರ್ ಐ ಕೇಮ್ ಬ್ಯಾಕ್ ಅಂಡ್ ಟೇಕ್ ದಟ್ 15 ಅಂತ ಒಂದು ಟ್ವೀಟ್ ನ ತಿಳಿಸಿದ್ದಾರೆ. ಅಂದ್ರೆ ಅವರು ನಗಾಡ್ತಾ ನಿಜವಾಗ್ಲೂ ನನ್ನನ್ನ ಒಂಟಿಯಾಗಿ ಬಿಟ್ಬಿಡಿ ಗಾಯ್ಸ್, ನಾನು ನನ್ನ ಸಮ್ಮರ್ ಹಾಲಿಡೇಸ್ ನ ಎಂಜಾಯ್ ಮಾಡ್ತಾ ಇದ್ದೀನಿ ಅಂಡ್ ನಾನು 100% ಎಂಜಾಯ್ ಎಲ್ಲ ಮುಗಿದ್ಮೇಲೆ ಬಂದು ಆ ಒಂದು 15ನೇ ಟೈಟಲ್ ನ ತಗೋತೀನಿ ಅಂತ ನಮ್ಮ ರ್ಯಾಂಡಿ ಓಟನ್ ಅವರೇ ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ಇದ್ರ ಪ್ರಕಾರ ನಮ್ಮ ಡೇವ್ ಮೆಲ್ಸನ್ ಅವರ ಆ ಒಂದು ನ್ಯೂಸ್ ಏನಿತ್ತು ಅದನ್ನ ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರು ಬಸ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಬಟ್ ನನ್ಗನ್ಸೋ ಪ್ರಕಾರ ಇಂಜುರಿನೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಅಂತ ಅನ್ಕೋತೀನಿ. ಅಂದ್ರೆ ಲೈಟ್ ಆಗಿ ಅವರಿಗೆ ಬ್ಯಾಕ್ ಅಲ್ಲಿ ಪೈನ್ ಕಾಣಿಸ್ಕೊಂಡಿದೆ, ಅದಕ್ಕೋಸ್ಕರ ಅವರು ಸ್ವಲ್ಪ ಬ್ರೇಕ್ ನ ತಗೊಂಡು ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಅಷ್ಟೊಂದೇನು ಸೀರಿಯಸ್ ಆಗಿ ಇಂಜುರಿ ಆಗಿಲ್ಲ. ರೆಸ್ಟ್ ಎಲ್ಲ ಮುಗಿದ್ಮೇಲೆ ನಮ್ಮ ರ್ಯಾಂಡಿ ಓಟನ್ ಅವರೇ ಹೇಳಿರೋ ಪ್ರಕಾರ ಅವರು ಬಂದು ಕೋಡಿ ರೋಡ್ಸ್ ಅವರ ಆಸ್ ನ ಕಿಕ್ ಮಾಡಿ 15 ಟೈಮ್ WWE ಚಾಂಪಿಯನ್ ಆಗ್ತಾರೆ, ಇದಂತೂ ಕನ್ಫರ್ಮ್. ಸೊ ಸ್ಯಾಡ್ ನ್ಯೂಸ್ ಕೊಟ್ಟೆ, ಗುಡ್ ನ್ಯೂಸ್ ಕೊಟ್ಟೆ, ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.